ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡಕತ್ತಿರೋ ರೆಸಿಪಿ ರಸಮ್ ರೀ. ರಸಮ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕರೆಕಾಳು, ಜೀರಿಗೆ, ಬೆಳ್ಳುಳ್ಳಿ, 1-3 ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, 1-2 ಹುಳಿದು ಟಮಾಟಿ ರೀ, 1 ಬೌಲ್ನಷ್ಟು ಹುಣಸೆ ಹಣ್ಣಿನ ರಸ ರೀ. ಇದಿಷ್ಟು. ಈಗ ಜೀರಿಗೆ, ಬೆಳ್ಳುಳ್ಳಿ, ಕರೆಕಾಳು ಒಂದು ಕಲ್ಲು ಹಾಕೊಂಡು ಕುಟ್ಕೋಬೇಕ್ರಿ ಸಣ್ಣಗೆ. ನೋಡ್ರಿ, ಬೆಳ್ಳುಳ್ಳಿ, ಕರೆಕಾಳು, ಜೀರಿಗೆ ಕೊಟ್ಕೊಂಡಿವ್ರಿ ಸಣ್ಣಂಗೆ. ಈಗ ಇದನ್ನಿಷ್ಟು ಇಲ್ಲಿ ಪ್ಲೇಟ್ನ ತಗೊಂಡಿವ್ರಿ. ಈಗ ಒಂದು ಬೊಗಾಣಿ ಇಟ್ಕೊಂಡು ಅದ್ರಾಗ 1-2 ಚಮಚದಷ್ಟು ಎಣ್ಣೆ ಹಾಕೋಬೇಕ್ರಿ. ಈಗ ಸ್ವಲ್ಪ ಸಾಸಿವೆ ಹಾಕೋಬೇಕ್ರಿ, ಕರಿಬೇವು ಹಾಕೋಬೇಕ್ರಿ, 1-3 ಒಣ ಮೆಣಸಿನ್ಕಾಯಿ ರೀ, ಈಗ ಹುಣಸೆ ರಸ ಅದಕ್ಕೆ ಕುಟ್ಟಿಟ್ಟಿದ್ದಾಗಲ್ಲೇ ಮಸಾಲೆ ಹಾಕೊಳ್ಳಿ. 2 ಟಮಾಟಿ, 2 ಟಮಾಟಿಯನ್ನ ಕ್ಯೂಚ್ ಹಾಕ್ಬೇಕ್ರಿ. ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ರೀ. ನೋಡ್ರಿ, ಹಿಂಗತ್ತೆ ಕಳ ಫುಲ್ ಕುದಿಬೇಕ್ರಿ ರಸಮ್ಮ. ನೋಡ್ರಿ, ರಸಮ್ಮ ರೆಡಿ ಆಗೈತ್ರಿ. ಇದನ್ನ ಅನ್ನದಾಗ ತಿನ್ಬೋದ್ರಿ. ಈ ರೆಸಿಪಿನ ನೀವು ಮನ್ಯಾಗ ಟ್ರೈ ಮಾಡ್ರಿ. ಹೆಂಗಿತ್ತಂತ ಕಮೆಂಟ್ನ ತಿಳಿಸ್ರಿ.